ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮೊಹರಂ 4ನೇ ದಿನ. ಸೊ ನಿನ್ನೆ ವ್ಲಾಗ್ಸ್ ಹಾಕಿದ್ನಲ್ಲ, ಅದು ಕಂಟಿನ್ಯೂ ವ್ಲಾಗ್ ಇದು. ಸೊ ಅದು ಲೆಂತಿ ಆಗ್ತೈತೆ ಅಂತೇಳಿ 2 ಭಾಗ, ನಿನ್ನೆ ಅರ್ಧ ಇವತ್ತು ಹಾಫ್ ಅಂತ. ಇದು ರಾತ್ರಿ ಎಲ್ಲ ಹೆಜ್ಜೆ ನೋಡೋಕೆ ಹೋಗಿದ್ವಲ್ಲ, ಸೊ ಆ ವಿಡಿಯೋಸ್ ಇದೆಲ್ಲ ಫುಲ್ ರಾತ್ರಿ ವಿಡಿಯೋನೇ. ಇವತ್ತೊಂದು ದಿನ ಲಾಸ್ಟ್ ಇತ್ತಲ್ಲ, ಇನ್ನು ನಾಳೆ ಅಂತೂ ಮೊಹರಂ ಕೊನೆ ದಿನ, ದೇವರೆಲ್ಲ ದಪ್ಪನಾಗೋ ದಿನ ನಾಳೆ. ಹಾಗಾಗಿ ಇವತ್ತೊಂದು ದಿನ ಮುಗಿಸ್ಕೊಂಡು ಹೋದ್ರೆ ರಾತ್ರಿ ನೋಡೋಕೆ ಬಂದ್ರಾಯ್ತು ಅಂತೇಳಿ ಹುಡುಗರನ್ನ ಮಲಗಿಸಿ ಬಂದೀವಿ. ನಮ್ಮ ಅಕ್ಕ ಮತ್ತು ನಾನು ಬಂದಿದ್ವಿ. ಸುಮಿತಾ ಮತ್ತು ಭುವನ್ ಇಬ್ಬರನ್ನೂ ಮಲಗಿಸಿ ನಾವು ಹೆಜ್ಜೆ ನೋಡೋಕೆ ಬಂದೀವಿ. ಸೊ ಬಾಯ್ಸ್ ಎಲ್ಲ ಹೆಜ್ಜೆ ಆಡತ್ತಾರ. ಸೊ ನೋಡಿ, ನಮ್ಮ ಊರಾಗ ಎಷ್ಟು ಚಂದ ಆಡ್ತಾರಂದ್ರೆ ಹೆಜ್ಜೆ. ಎಲ್ಲರೂ ಬಾಯ್ಸ್ ಎಲ್ಲ ಕೂಡಿ ಹೆಜ್ಜೆ ಆಡತ್ತಿದ್ರು. ಈ ಸೌಂಡಿಗೆ ಇದು ಬಾರಿಸೋದು ಉತ್ಸೋದು ಇರ್ತೈತಲ್ಲ, ಈ ಸೌಂಡಿಗೇ ದೇವ್ರು ಹೇಳ್ತಾವೆ. ಅಲ್ಲಿವರೆಗೂ ಇವ್ರು ಹೆಜ್ಜೆ ಆಡತ್ತಿದ್ರು. ಇನ್ನು ದೇವ್ರು ಎದ್ದು ಅಂದ್ರೆ ಯಾರು ಏನೋ ಕೇಳೋದಿತ್ತಂದ್ರೆ ಹೇಳಿಕೆ ಕೇಳೋಕೆ ಹೋಗ್ತಾರೆ. ಇನ್ನು ಯಾರ್ದಾದ್ರೂ ಗಾಳಿ ಆಗಿತ್ತಂದ್ರೆ, ಯಾರಿಗಾದರೂ ದೆವ್ವ ಬಡ್ಕೊಂಡಿತ್ತಂದ್ರೆ ಸೊ ಅವರು ಬಂದಿರ್ತಾರೆ ದೆವ್ವ ಬಿಡಿಸ್ಕೊಳಕ್ಕೆ ಅಂತೇಳಿ. ಹಂಗಾಗಿ ಇವ್ರು ಹೆಜ್ಜೆ ಆಡತ್ತಾರೆ. ಈ ಸೌಂಡಿಗೇ ಇನ್ನು ದೇವ್ರು ಹೇಳ್ತಾವೆ. ನೋಡಿರಿ, ಹೆಜ್ಜೆ ಈ ಥರ ಮೊದಲು ಒಂದು ಸ್ಟೆಪ್ ಆಯಿತು, ಇನ್ನು ಈ ಥರ ಇನ್ನೊಂದು ಸ್ಟೆಪ್ಪು. ಸೊ ಹೀಗೆ ಹೆಜ್ಜೆ ಹಾಡ್ತಿರ್ತಾರೆ. ಇದು ನೋಡೋಕ್ಕೆ ಒಂಥರ ಚಂದ. ಸೊ ನಾಳೆ ಇನ್ನೂ ಚಂದ ಫ್ರೆಂಡ್ಸ್. ನಾಳೆ ಲಾಸ್ಟ್ನೇ ದಿನ ಅಲ್ಲ, ಫುಲ್ ಹಗಲೊತ್ತೆಲ್ಲ ನಮ್ಮ ಮನೆ ಕಡೆ ಎಲ್ಲ ಬಂದಿರ್ತಾರೆ. ಅಲ್ಲೆಲ್ಲ ಹೆಜ್ಜೆ ಆಡ್ಕೊತ ಬಂದಿರ್ತಾರೆ. ಸೊ ಅವಾಗ ನೋಡ್ಬೇಕಿನ್ನ ಚಂದ ಕಾಣಿಸ್ತೈತಿ. ನೋಡಿರಿ, ಈ ಸೌಂಡಿಗೆ ದೇವ್ರು ಎದ್ದು. ಸೊ ಒಬ್ರಿಗೆ ಹಂಗೆ ದೇವ್ರು ಹೇಳ್ತಾವೆ. ಒಂದು 5-6 ಜನಕ್ಕೆ ದೇವ್ರು ಹೇಳ್ತಾವೆ. ಒಬ್ರಿಗೆ ಮಾತ್ರ ಈ ಸಾರಿ ಯಾಕೋ ಎದ್ದಿರಲಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ಸೊ ಎಷ್ಟು ಪ್ರಯತ್ನಪಟ್ಟು ದೇವರೆಲ್ಲ ಅವ್ರಿಗೆ ದೇವ್ರ ಬರಬೇಕಂತೇಳಿ, ಬಟ್ ಅವ್ರಿಗೆ ದೇವ್ರು ಹೇಳೇ ಇಲ್ಲ. ಇನ್ನು ರಾತ್ರಿ ನಾವು ನೈವೇದ್ಯ ಕೊಡೋಕೆ ಬಂದಾಗ ಸೊ ಎಲ್ಲರೂ ಲೇಡೀಸ್ ಇದನ್ನೆಲ್ಲ ಸುತ್ತ ಹಾಕಿದ್ವಲ್ಲ ಕುನಿ. ಸೊ ಅದನ್ನು ಫಸ್ಟ್ ದೇವ್ರ ಅದನ್ನೆಲ್ಲ ಸುತ್ತ ಹಾಕ್ತಾರೆ. ಅದಕ್ಕೆ ಬೆಂಕಿ ಹಾಕಿರ್ತಾರೆ. ಈಗ ಅದು ಸುತ್ತ ಹಾಕಿ ಅದಕ್ಕೆ ಹೂವು ಹಾಕ್ತಾರಲ್ಲ, ಅಂದರೆ ಗ್ರೀನ್ ಕಲರ್ ಬಟ್ಟೆ 2 ಸಣ್ಣ ಗುಡಿ ಅದಾವಲ್ಲಿ, ಗಂಗಮ್ಮನ ಗುಡಿ ಅಂತ ದೇವಿ ಗುಡಿ ಅವೆರಡು. ಸೊ ಅಲ್ಲೇ ಬಂದವರು ಹೇಳಿಕೆ ಹೇಳೋದು, ಕೆಳಗೆ ಯಾರಿಗಾದ್ರು ಹೇಳಿಕೆ ಕೇಳೋರಿದ್ರೆ ಅವ್ರು ಅಲ್ಲೇ ಕೊಡೋದು. ಸೊ ಇವರು ಹೇಳಿಕೆ ಹೇಳೋದು. ಸೊ ನೋಡಿ, ಈ ರೀತಿ ನಮ್ಮೂರೊಳಗೆ ನಡೀತೈತಿ ಮೊಹರಂ. ಸೊ ರಾತ್ರಿನೂ ಚಂದ ನೋಡೋಕೆ ನಮ್ಮೂರೊಳಗೆ. ಈ ಮೊಹರಂ 4 ದಿನ. ಸೊ ನಾಳೆ ಅಂತೂ 5ನೇ ದಿನ ದೇವ್ರು ಹೋಗ್ತಾ ಹೊಳಿಗೆ. ನಾಳೆ ಏನೂ ಇರಲ್ಲ ನೈಟ್. ಸೊ ಇವತ್ತೇ ಲಾಸ್ಟ್. ಎಲ್ಲರೂ ಇವತ್ತೇ ಬಂದಿದ್ದು, ಲಾಸ್ಟ್ನೇ ದಿನ ಅಲ್ಲ ಇವತ್ತು. ಹೇಳಿಕೆ ಕೇಳೋರು ಯಾರು ಇರ್ತಲ್ಲ, ಸೊ ಅಷ್ಟು ಇವತ್ತೇ ಬಂದಿದ್ದು, ಇವತ್ತೇ ಲಾಸ್ಟ್ ಅಂತೇಳಿ ಎಲ್ಲರೂ ಇವತ್ತೇ ಬಂದಿರ್ತಾರೆ. ಸೊ ಡೈಲಿನೂ ಹೇಳಿರ್ತಾರೆ. ಇನ್ನು ಉಳಿದವ್ರು ಏನೈತಿ ಇವತ್ತು ಮತ್ತೆ ಕೇಳೋಕ್ಕಂತೇಳಿ ಬಂದಿರ್ತಾರೆ. ನೋಡಿ, ಎಲ್ಲ ದೇವರು ಅಲ್ಲೇ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಮತ್ತು ದೇವ್ರು ಇದ್ದಾಗ ಫ್ರೆಂಡ್ಸ್ ನಮ್ಮೊಳಗೆ ಕಣ್ಣು ಮುಚ್ಚಿರ್ತಾರೆ, ಕಣ್ಣು ತೆಗೆದಿರಲ್ಲ. ಸೊ ಕಣ್ಣು ಮುಚ್ಚಿ ಅವರೆಲ್ಲ ಕಡೆ ಅಡ್ಡಾಡೋದು ಮತ್ತು ಕೇಳೋದು ಎಲ್ಲ. ದೇವ್ರು ಇದ್ದಾಗ ಅವ್ರು ಕಣ್ಣು ತೆಗೆಯೋದೇ ಇಲ್ಲ. ಸೊ ಕಣ್ಣು ಮುಚ್ಕೊಂಡೆ ಹೇಳಿಕೆ ಹೇಳೋದು. ಸೊ ನಮ್ಮೂರಾಗ ಸುತ್ತಮುತ್ತ ಹಳ್ಳಿ ಒಳಗೆಲ್ಲ ನಮ್ಮೂರಾಗೇ ಫೇಮಸ್, ನಮ್ಮೂರಾಗೇ ಚಂದ ಹೇಳ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಲ್ಲೊಬ್ಬಂಗೆ ಕುಂದರ್ಸಿಬಿಟ್ಟು ಗುಡಿ ಎದುರಿಗೆ ಮುಂದೆ. ಸೊ ಇವನಿಗೆ ಕುಂದರ್ಸಿ ಅವನದೇನಿತ್ತು ಹರಕೆ ಗೊತ್ತಿಲ್ಲ, ಏನು ಗಾಳಿ ಆಗಿತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ಅವನ್ನ ಕುಂದರ್ಸಿ ದೇವ್ರು ಇದು ಮಾಡತ್ತಾರ. ಅದ್ರೊಳಗೆ ಈ ವರ್ಷ ಅಂತೂ ತುಂಬ ಭಾಳ ಅಂದ್ರೆ ಭಾಳ ಜಾಸ್ತಿ ಫ್ರೆಂಡ್ಸ್ ಗಾಳಿ ಆಗಿದ್ದು, ದೆವ್ವ. ಸೊ ಎಲ್ಲರೂ ನಮ್ಮೂರಿಗೆ ಬಂದುಬಿಟ್ಟಾರೇನೋ ಗೊತ್ತಿಲ್ಲ. ಎಲ್ಲರೂ ಇಲ್ಲೇ ಬಂದು ಗಾಳಿ ಬಿಡಿಸ್ಕೊಳಕತ್ತೀವಿ. ನಾವು ಪ್ರತಿ ವರ್ಷ ಇಷ್ಟು ನೋಡ್ತಿರ್ಲಿಲ್ಲ, ಪ್ರತಿ ವರ್ಷ ಬರ್ತಿದ್ದೆ, ಬಟ್ ರಾತ್ರಿ ಇಷ್ಟೊತ್ತರೆಗೂ ಕೂಡ್ತಿರ್ಲಿಲ್ಲ. ಮತ್ತು ದೆವ್ವ ಬಿಡಿಸೋರು ಈ ಸಾರಿ ಜಾಸ್ತಿ ಬಂದುಬಿಟ್ಟಾರ ದೆವ್ವ ಬಿಡಿಸ್ಕೊಳಕಂತೇಳಿ. ನೋಡಿರಿ, ಒಂದೊಂದು ಆಯಿತು ಹಾಗೆ ಯಾರ್ಯಾರ್ದು ಇರ್ತೈತಲ್ಲ, ಸೊ ಅವ್ರನ್ನ ಕರ್ಕೊಂಡು ಬಂದು ಕುಂದಿರ್ಸಿ ಅವ್ರೊಳಗೆ ಏನೋ ದೆವ್ವ ಇತ್ತಂದ್ರೆ ತಮ್ಮ ಮೈಯೊಳಗೆ ತೊಗೊಂಡು ಆ ಕಡೆ ಬಿಡ್ತಾರಂತ ದೇವ್ರ. ಸೊ ನೋಡಿದ್ರೆ ಹೆದರಿಕೆ ಆಗ್ತಿತ್ತು ನಮ್ಗೆ. ನೋಡಿರಿ, ಇಲ್ಲಿ ಒಬ್ಬನ ಕುಂದಿರ್ಸಿ, ಅಂದರೆ ಇವರೆಲ್ಲ ದೆವ್ವ ಪಡ್ಕೊಂಡವ್ರೆ ಅಲ್ಲ. ಸೊ ಇದೆಲ್ಲ ಗಾಳಿನೇ ಬಿಡಿಸೋದಲ್ಲ. ಅವ್ರದ್ದು ಏನಾದ್ರು ಹರಕೆ ಇತ್ತಂದ್ರೂ ಈ ರೀತಿ ಕುಂದಿರ್ಸ್ಬಿಟ್ಟು ಅವ್ರದ್ದು ಏನು ಹರಕೆ ಇರ್ತೈತಿ ಕೇಳಿ, ಅವ್ರದ್ದು ಏನು ಪ್ರಾಬ್ಲಮ್ಸ್ ಐತಿ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾರೆ. ಈಗ ಹುಷಾರಿಲ್ಲ, ಏನಾದರೂ ಬೇಡ್ಕೊಂಡಿದ್ವಿ, ಸೊ ಎಲ್ಲನೂ ಏನೇನು ಇರ್ತೈತಲ್ಲ ಸೊ ಎಲ್ಲನೂ ಹೇಳ್ತಾರೆ. ನೋಡಿರಿ, ಒಬ್ರು ಈ ಹುಡುಗಂತೂ ಇಲ್ಲಿ ಬರತ್ತಾಳಲ್ಲ, ಯಪ್ಪ, ನಾ ಡೈಲಿ 3 ದಿನವೂ ಇವಳನ್ನ ಕರ್ಕೊಂಡೇ ಬಂದದಾರ ಫ್ರೆಂಡ್ಸ್. ಅಷ್ಟು ಗಾಳಿ ಅದ, ಎಂಥ ದೇವರ ಐತೆ ಗೊತ್ತಿಲ್ಲ ಆಕಿಗೆ. ಬಿದ್ದವಳಲ್ಲ ಇವಳು, ಇಲ್ಲಿ ಬಂದಲ್ಲ ಈಕಿ. ನೋಡಿರಿ, ಹಿಂಗೆ ಕೂದಲ ಹಿಡ್ಕೊಂಡು ಹೊಂಟಾಕಿ ಬರಲಿಲ್ಲ.
ಹಾಗಾಗಿ ಆಕಿನ ಕೂದಲ ಹಿಡ್ಕೊಂಡು ಹೊಂಟಾರ ದೇವ್ರ. ಫುಲ್ ಅಕ್ಕಿದಂದ್ರೆ ಫುಲ್ ಜೋರು 3 ದಿನವೂ ಹಿಂಗೆ ಫ್ರೆಂಡ್ಸ್. ಅಷ್ಟು ಅದು ಎಂಥ ಗಾಳಿ ದೆವ್ವನ ಐತೋ ಗೊತ್ತಿಲ್ಲ. ಸೊ ದೇವ್ರು ಕೂಡ ಬಿಡೋದೇ ಇಲ್ಲ. ನಮ್ಮೂರಾಗ ಖಡಕ್ ದೇವ್ರು ಅದಾವ ಫ್ರೆಂಡ್ಸ್. ನಮ್ಮೂರಾಗ ಏನಾದರೂ ಗಾಳಿಗಿತ್ತಂದ್ರೆ ಹೋಗೋತನ ಬಿಡಂಗೆ ಇಲ್ಲ ದೇವ್ರ. ಸೊ ಇವತ್ತು ಲಾಸ್ಟ್ ಅಲ್ಲ, ಅವ್ರದ್ದು ಎಲ್ಲ ಸೊಲ್ಯೂಷನ್ ಮಾಡಿ ಕಳಿಸ್ತಾರೆ ನೋಡಿ. ಇವಳಂತೂ ನಮ್ಮೂರವಳಲ್ಲ, ಇಕ್ಕಿ ನಮ್ಮೂರು ಸೊಸೆ ಅಂತ. ಇನ್ನು ಅಲ್ಲಿ ಹೋದ್ಲಲ್ಲ, ಸೊ ಅಕ್ಕಿ ನಮ್ಮೂರವಳಲ್ಲ. ಸೊ ಯಾರ್ಯಾರೋ ಬಂದಾರ, ಯಾರ್ಯಾರೋ ಅವ್ರ ರಿಲೇಷನ್ ಇರ್ತಾರಲ್ಲ, ತಮ್ಮ ರಿಲೇಷನ್ನ ಕರೆಸಿರ್ತಾರೆ. ಇವಳು ನಮ್ಮೂರವಳಲ್ಲ, ಯಾರು ಕರ್ಕೊಂಬಂದಾರ ಏನೋ ಇವ್ರನ್ನ. ಸೊ ಇವ್ರದ್ದು ಏನು ಹರಕೆ ಇತ್ತೋ ದೆವ್ವ ಇತ್ತೋ ಗೊತ್ತಿಲ್ಲ, ಅವ್ರದ್ದೆಲ್ಲ ಮಾಡಾಕತ್ತಿದ್ರು ನೋಡ್ರಿ. ಅವ್ರದ್ದೇನು ಪ್ರಾಬ್ಲಮ್ಸ್ ಇರ್ತದೆ ಅಂಥೇಳಿ ತಿಳ್ಕೊಳಕ್ಕೆ ಅವ್ರ ಸುತ್ತಲೂ ಯಾವ ಥರ ಮಾಡ್ತಾರೆ ನೋಡ್ರಿ. ಅದು ಏನು ನವಿಲ್ಗರಿ ಇರ್ತೈತಲ್ಲ, ಸೊ ಅದನ್ನ ಸುತ್ತಲೂ ಈ ಥರ ರೌಂಡ್ ಹಾಕಿ ಏನೋ ಮಾಡ್ತಾರೆ. ಅವ್ರದ್ದು ಏನೇನು ಇರ್ತೈತಿ ಹರಕೆ, ಅದು ಏನು ಇರ್ತೈತಿಲ್ಲ ಅವ್ರದ್ದು, ಸೊ ಅದಕ್ಕೆ ಆ ರೀತಿ ಮಾಡ್ತಾರೆ. ಇನ್ನು ದೇವ್ರು ಕರ್ಕೊಂಡು ಹೋಗವ ನೋಡ್ರಿ, ಅವರೇ ಬಿದ್ದುಬಿಟ್ರು ದೇವ್ರ. ಸೊ ಅವ್ರ ಮೈಯೊಳಗೆ ಗಾಳಿ ತೊಗೊಂಡು ಹೋಗ್ತಾರೆ ಇವ್ರು. ಈಗ ಯಾರ ಮೈಯೊಳಗೆ ದೆವ್ವ ಇರ್ತೈತಲ್ಲ, ಆ ದೆವ್ವನ ತಮ್ಮ ಮೈಯೊಳಗೆ ತೊಗೋತಾರೆ ದೇವ್ರ. ತೊಗೊಂಡು ಹೋಗಿ ಆ ಕಡೆ ಹೋಗಿ ಬಿಟ್ಟು ಬರ್ತಾರೆ. ಸೊ ಅದೇ ಹೆದರಿಕೆ ನಮಗೂ ಆತಿತ್ತು. ನಾವು ಈಗ ಇಲ್ಲೇ ನೋಡ್ರಿ, ಎಷ್ಟು ದೇವ್ರಿಗೆ ಎಷ್ಟು ಕಾಟ ಕೊಡ್ತಾವೆ ದೆವ್ವ ಅಂದ್ರೆ. ದೇವರಿಗೆ ಬಿಡಲ್ಲ, ಇನ್ನು ನಮ್ಮಂಥ ಮನುಷ್ಯರನ್ನ ಏನು ಬಿಡ್ತಾರೆ ಹೇಳ್ರಿ. ನೋಡ್ರಲ್ಲಿ ದೆವ್ವ ಹೆಂಗೆ ಓಡ್ಸಾಕತ್ತಾವ ದೇವ್ರ. ಸೊ ನೋಡಿದ್ರೇ ಮೈ ಜುಮ್ ಅನ್ಸಾತಿತ್ತು ನನಗಂತ್ರ. ಸೊ ಇದೇ ಫಸ್ಟ್, ಇಷ್ಟು ಹತ್ತಿರದಿಂದ ನಾನು ನೋಡಿದ್ದು ಇದೇ ಫಸ್ಟ್. ಅಲ್ಲಿ ಕೂತಿದ್ವಿ ನಾವು, ಮತ್ತು ವಾಪಸ್ ಈ ಕಡೆ ಬರ್ತಾವೇನೋ ಅಂತ ನಮಗೆ ಅಂಜಿಕೆ. ಬಟ್ ಅಲ್ಲಿ ಕೇಳಿದ್ರೆ ಅಲ್ಲೆಲ್ಲ ದಿಗ್ಬಂಧನ ಹಾಕಿರ್ತಾರೆ, ಹಂಗೆಲ್ಲ ವಾಪಸ್ ಬರೋಂಗಿಲ್ಲ ಅವು ಅಂತೇಳಿ ಹೇಳತ್ತಿದ್ರಲ್ಲಿ. ಇವತ್ತಂತೂ ಫುಲ್ ನೋಡಿದ್ವಿ ನಾವು. ಈ ಹುಡುಗಿದು ಇನ್ನೂ ಮುಗ್ದಿಲ್ಲ, ಇವಳ್ದು ಏನೈತೋ ಗೊತ್ತಿಲ್ಲ. ಸೊ ಇವಳ್ದು ಏನೇನೈತಿ ಎಲ್ಲ ಸಾಲ್ವ್ ಮಾಡಿ ಕಳಿಸ್ತಾರೆ. ಫುಲ್ ಜನ ಜಾತ್ರೆ ಫ್ರೆಂಡ್ಸ್. ಊರೊಳಗಿನ ಜನ ಎಲ್ಲ ಇಲ್ಲಿ ಗುಡಿ ಮುಂದ್ರೇ, ದರ್ಗಾ ಮುಂದನೇ ನಮ್ಮೂರೊಳಗೆ. ಸೊ ಈ 4 ದಿನ 5 ದಿನ ಅಂತೂ ಇಲ್ಲೇ ಗುಡಿ ಹತ್ರನೇ ಇರ್ತಾರೆ ಎಲ್ಲರೂ. ಸೊ ಇನ್ನು ನಾಳೆ ದೇವ್ರು ಹೋದು ಅಂದ್ರೆ ಅವ್ರಿಗೆ ಎಷ್ಟು ಬನವನ ಆಗ್ತದೆ. ಇಲ್ಲೇ ಮನೆ ಇದ್ದವ್ರಿಗಂತೂ ಎಷ್ಟು ಬನವನ ಆಗ್ತೈತಿ ಫ್ರೆಂಡ್ಸ್. ನಮಗೆ ಎಷ್ಟೋ ಇದು ಅನ್ನಿಸ್ತೈತಿ. ಇನ್ನು ಅವ್ರು ಇಲ್ಲೇ ಇದ್ದವ್ರಿಗಂತೂ ಫುಲ್ ಬನವನ ಆಗ್ತೈತಿ. ಸೊ ನೋಡ್ರಿ, ಒಬ್ಬರಾಗನ ಒಬ್ಬರನ್ನ ಹಂಗೆ ಕರ್ಕೊಂಡು ಆ ಕುನಿ ಸುತ್ತಲೂ ಹಾಕ್ತಾರೆ. ಕುನಿ ಸುತ್ತ ಹಾಕ್ತಾರೆ. ಫಸ್ಟ್ ಒಂದು 5 ಸುತ್ತ ಹಾಕಿ ಆಮೇಲೆ ಅವ್ರದ್ದು ಏನೈತಿ ಇದು ಮಾಡ್ತಾರೆ. ಸೊ ಇದೇ ಹುಡುಗಿ ನೋಡ್ರಿ, 3 ದಿನವೂ ಕೂತ ಫ್ರೆಂಡ್ಸ್. ಈ ಹುಡುಗಿನ ಕರ್ಕೊಂಡು, ಈಕಿ ಊರು ಸೊಸೆ, ಈಕಿನ್ನ 3 ದಿನವೂ ಕರ್ಕೊಂಡೇ ಬಂದಿದ್ದಾರೆ ಅವ್ರ ಅತ್ತಿ ಅವ್ರ ಹಸ್ಬೆಂಡು. ಬಟ್ ಅದು ಎಂಥ ಖಡಕ್ ದೆವ್ವ ಇತ್ತು ಅಂತೇಳಿ ಗೊತ್ತಿಲ್ಲ. ಸೊ ಆಕಿನ್ನು ಮತ್ತು ಇವತ್ತು ಹಿಂದೆ ಕೂತು ಅಳ್ಳಾಕತ್ಬಿಟ್ಲಕ್ಕ. ಏನು ಸಂಕಟ ಆಗುತ್ತೋ ಗೊತ್ತಿಲ್ಲ, ಮೈಯೊಳಗೆ ದೆವ್ವ ಇತ್ತಂದ್ರೆ. ಸೊ ಮತ್ತು ಆಕಿನ್ನು ಕುಂದರ್ಸಿ ಮತ್ತು ಅದನ್ನ ಬಿಡಿಸಿದ್ರು. ಇನ್ನು ದೇವ್ರು ನೋಡ್ರಿ ಹೆಜ್ಜೆ ಆಡತ್ತಾರ. ಸೊ ಈ ದೇವ್ರು ಜಾಸ್ತಿ ಹೆಜ್ಜೆ ಆಡ್ತಾರೆ ಫ್ರೆಂಡ್ಸ್. ಮೈಯೊಳಗೆ ದೇವ್ರು ಬಂದಿರ್ತೈತಲ್ಲ, ಈ ದೇವ್ರು ಜಾಸ್ತಿ ಹೆಜ್ಜೆ ಆಡೋದು. ಮತ್ತು ಕಣ್ಣು ಮುಚ್ಚೇನೆ ಇರ್ತಾರೆ, ಅವ್ರು ಕಣ್ಣು ತೆಗ್ದಿರಲ್ಲ. ಇನ್ನು ಯಾರು ಹೆಜ್ಜೆ ಆಡ್ತಿರಲ್ಲ ಅವ್ರಿಗೆ ಬೆತ್ತ ತೊಗೊಂಡು ಹೊಡಿತಾರೆ. ಮತ್ತು ಅಲ್ಲಿ ನಿಂತಿದ್ರಂದ್ರೆ ಹಂಗೆ ಕೈ ಸನ್ನೆ ಮಾಡ್ತಿರ್ತಾರೆ ಬೆತ್ತ ಹಿಡ್ಕೊಂಡು, ನಡ್ರಿ ಹೆಜ್ಜೆ ಆಡಕ್ಕೆ ನಡ್ರಿ ಅಂಥೇಳಿ. ಮತ್ತು ಚಪ್ಪಲ್ ಹಾಕ್ಕೋಬಾರ್ದು, ಚಪ್ಪಲ್ ಹಾಕ್ಕೊಳ್ಳೋರೇ ಹೆಜ್ಜೆ ಆಡಬೇಕು. ಸೊ ನೋಡ್ರಿ ಹೆಂಗೆ ಹೆಜ್ಜೆ ಆಡ್ತಾರೆ ಅಂಥೇಳಿ. ಸೊ ಆ ಸಾಂಗ್ನು ಅದು ಇದನ್ನು ಹಾಕ್ತೀನಿ, ಓದಿಸೋದು ಬಾರಿಸೋದು. ಈ ಸೌಂಡಿಗೇ ನಮ್ಮೂರೊಳಗೆ ಹೆಜ್ಜೆ, ಅವರ ಮೈಯೊಳಗೆ ದೇವ್ರು ಬರೋದು ಮತ್ತು ಹೆಜ್ಜೆ ಆಡೋದು. ಸೊ ಆ ಸೌಂಡ್ ಕೇಳ್ರಿ.
ಸೊ ನೋಡಿದ್ರಲ್ಲ ಹೆಜ್ಜೆ ಹೆಂಗೆ ಆಡ್ತಾರೆ ನಮ್ಮ ಊರಾಗಂತೆ ದೇವರನ್ನು ಹೆಜ್ಜೆ ಆಡಿದರು. ಸೊ ಅದು ಮುಗಿಯುವಷ್ಟರಲ್ಲಿ ಇವರಿಗೆ ಗಾಳಿ ಎದ್ಬಿಟ್ಟಿತ್ತು ಒಬ್ಬರಿಗೆ. ಇವರು ನಮ್ಮ ಅಕ್ಕನ ಫ್ರೆಂಡೇ, ಇವ್ರು ಬಾಜುನೇ ಕೂತಿದ್ರು ಫ್ರೆಂಡ್ಸ್, ನಮ್ಮ ಬಾಜುನೇ ಕೂತಿದ್ರು. ಸೊ ಏನೋ ಸಂಕಟ ಆಗಕತ್ತೈತೆ ಅಂತೇಳಿ ಹೋದರು. ಅಷ್ಟರೊಳಗೆ ಒಮ್ಮೆ ದೇವ್ರು ಅವ್ರ ಕೈನೇ ಹಿಡ್ಕೊಂಡು ಬಂದುಬಿಟ್ರು. ನಮಗೆ ನೋಡಿ ಶಾಕ್ ಆಯಿತು. ಸೊ ಏನಾಗಿರ್ಬೇಕು ಇವರಿಗೆ ಅಂತ ನೋಡತ್ತಿದ್ವಿ. ಅವರು ಏನೋ ಹಿಂಗೆ ತಲೆ ಅದೆಲ್ಲ ಹೊಳ್ಳಾಡಿಸ್ಕೋತ ಕೂತಿದ್ರು. ಸೊ ಅವ್ರಿಗೆ ಗಾಳಿ ಆಗಿತ್ತು ಅನ್ಸುತ್ತೆ. ಸೊ ಎಲ್ಲರೂ ಬಂದರು, ಅಲ್ಲೇ ಬಂದು ಅವ್ರು ಗಾಳಿ ಬಿಡ್ಸಕ್ಕಂತೇಳಿ ದೇವ್ರು ಬಂದಿದ್ರು. ನಿಂಬೆಯನ್ನೆಲ್ಲ ಕಟ್ ಮಾಡಿ ಒಗೆದು. ಸೊ ಇಷ್ಟೊತ್ತವರೆಗೂ ನಮ್ಮ ಬಾಜುನೇ ಕೂತಿದ್ರು. ನಮಗೊಂಥರ ಹೆದರಿಕೆ, ಏನಪ್ಪ ಇಷ್ಟೊತ್ತವರೆಗೂ ನಮ್ಮ ಬಾಜುನೇ ಕೂತಿದ್ರು ಇವರು. ಈಗ ಒಮ್ಮಿದೊಮ್ಮೆ ಸಡನ್ನಾಗಿ ನಮ್ಮ ಮಮ್ಮಿ ಹತ್ರ ಹೋಗ್ತೀನಂತ ಹೋದವರು ಒಮ್ಮೆ ಗಾಳಿ ತೊಗೊಂಡೇ ಇವ್ರ ಕೈ ಹಿಡ್ಕೊಂಡೇ ಬಂದುಬಿಟ್ರು. ಸೊ ನೋಡಿ ನಮಗೆ ಶಾಕ್ ಆಯಿತು. ನೋಡಿರಿ ಗಾಳಿ ಬಿಡ್ಸಕತ್ತೆ ಎಲ್ಲರೂ ಬಂದಾರ ಅವ್ರದ್ದು. ನೋಡಿರಿ ಹೆಂಗೆ ಬಿಡಿಸ್ತಾರಂತೇಳಿ ಫುಲ್ ಏನೋ ನಮಗಂತೂ ಅರ್ಥ ಆಗಲಿಲ್ಲ. ಇಲ್ಲೇ ನಮ್ಮ ಬಾಜು ಇಷ್ಟೊತ್ತವರೆಗೂ ಕೂತವ್ರಿಗೆ ಒಮ್ಮೆ ಹಿಂಗಾಗೈತಲ್ಲ ಅಂತ ನಮಗೆ ಶಾಕ್ ಆಗೋಯ್ತು. ನೋಡಿರಿ ಇನ್ನು ಮತ್ತೊಂದು ದೇವ್ರು ಹೆಜ್ಜೆ ಆಡತ್ತಾರ. ಸೊ ಅವರು ನಡುವೆ ಬಂದು ಹೆಜ್ಜೆ ಆಡತ್ತಾರ. ಸೊ ಇಷ್ಟೊತ್ತವರೆಗೂ ಎಲ್ಲ ಗಾಳಿ ಬಿಡಿಸೋದು ಕೇಳೋದೆಲ್ಲ ಆಯಿತು. ಸೊ ಮುಗಿದಾದ್ಮೇಲೆ ಈಗ ಹೆಜ್ಜೆ ಆಡತ್ತಾರ ಫ್ರೆಂಡ್ಸ್. ಮತ್ತು ಸೊ ದೇವ್ರು ಈ ಕಡೆ ಒಂದು ದೇವ್ರು ಹೆಜ್ಜೆ ಆಡತ್ತಾರ, ಆ ಕಡೆ ಇನ್ನೊಬ್ಬರು ಅದೇ ಅವ್ರಿಗೆ ಗಾಳಿ ಆಗಿತ್ತಲ್ಲ, ಸೊ ಆ ಗಾಳಿ ಬಿಡ್ಸಾಕತ್ತಾರ. ಅಷ್ಟೋ ಟೈಮು ಈಗ 1 ಗಂಟೆ ಆಗಿತ್ತು. ಇನ್ನು ನಮ್ಮ ಅಕ್ಕನ ಮಗನೂ ಎದ್ದಿದ್ದ ಫ್ರೆಂಡ್ಸ್. ಹಾಗಾಗಿ ನಮ್ಮವ್ವ ಫೋನ್ ಹಚ್ಚಿದ್ಲು, ಬರವ ಹುಡುಗ ಎದ್ದಾನ ಬೋವನ್ ಅಂತೇಳಿ. ಹಾಗಾಗಿ ನಾವು ಇನ್ನೂ ಹೋಗ್ತೀವಿ. ಇಲ್ಲಿಗೆ ವಿಡಿಯೋನು ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಸೊ ಇವ್ರಿಗೆ ಗಾಳಿ ಇತ್ತು ಏನೋ ಅಷ್ಟು ನಾನು ಕ್ಲಿಯರಾಗಿ ಇಲ್ಲಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ. ಸೊ ಅರ್ಧಕ್ಕೆ ಬಿಟ್ಟು ಹೋದ್ವಿ. ಇನ್ನು ಇಂಥ ರಾತ್ರಿ ಟೈಮಲ್ಲಿ ಒಂದು ಕೊಡ ನೀರು ತಂದು ಅವ್ರ ಮೇಲೆ ಸುರುತ್ತಾರೆ. ಸೊ ಅವ್ರಿಗೇನು ರಿಯಲಾಗಿ ಏನೂ ಆಗೋಲ್ಲ, ಮೈಯೊಳಗೆ ದೆವ್ವ ಇರ್ತೈತಲ್ಲ ಅದ್ರ ಸಲುವಾಗಿ ಈ ರೀತಿ ಮಾಡ್ತಿರ್ತಾರೆ. ಇನ್ನು ದೆವ್ವ ಬಿಡಿಸ್ತಾರೆ ಇವ್ರದ್ದು. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಲಾಸ್ಟ್ ಕೊನೆ ವಿಡಿಯೋ, ಮೊಹರಂ ಕೊನೆ ದಿನ. ಸೊ ಇದನ್ನು ನಮ್ಮ ಮಗ ಎದ್ದಿದ್ನಲ್ಲ, ಹಂಗಾಗಿ ಇನ್ನು ಹೋಗ್ತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತೀನಿ. ಟೈಮ್ ಆಲ್ರೆಡಿ 2 ಗಂಟೆ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ಇನ್ನೂ ಹೋಗ್ತೀವಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.